ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸಿಂಪಲ್ಲಾಗಿ ರೆಡಿಯಾಗಿ ನಾವಿವತ್ತು ಒಂದು ಚಿಕ್ಕ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಈ ಫಂಕ್ಷನ್ ಬಂದುಬಿಟ್ಟು ನಮ್ಮ ಮಾವನವ್ರ ಕಡೆಯಿಂದ ಇರುವಂಥ ಫಂಕ್ಷನ್ನು. ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಹೋಗ್ತಾ ಇರೋದು. ಆಲ್ರೆಡಿ ನಮ್ಮ ಅತ್ತೆಯವರು ಹೋಗಿದ್ದಾರೆ. ಇಲ್ಲಿ ನಮ್ಮ ಮನೆಯವರು ತಮ್ಮ ಗಾಡಿ ಬೀಗನ ಮನೆಯಲ್ಲೇ ಇಟ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ರು ಡೋರ್ನ. ಹಾಗಾಗಿ ರಿಟರ್ನ್ ಡೋರ್ ಓಪನ್ ಮಾಡಿ ತಮ್ಮ ಬೀಗನ ತೊಗೊಳ್ತಾ ಇದ್ರು. ಒಂದೊಂದು ಸಲ ಮರ್ತೋಗ್ಬಿಡ್ತೀವಿ ಹೋಗೋ ಅರ್ಜೆಂಟಲ್ಲಿ. ಇವತ್ತು ಅಷ್ಟೇ ನಾನು ಸ್ವಲ್ಪ ಬೇಗ ಹೋಗಬೇಕು ಅಂತಲೇ ನಾವು ರೆಡಿಯಾಗಿ ಬೇಗ ಹೊರಟಿದ್ದು. 8 ಗಂಟೆಗೆಲ್ಲ ರೆಡಿಯಾಗಿ ಹೋಗ್ತಾ ಇರೋದು ನಾವು. ಅಂದರೆ ಬೇಗ ಬನ್ನಿ ಅಂತ ಹೇಳಿದರು. ಹಾಗಾಗಿ ಬೇಗನೆ ಹೋದ್ರಾಯಿತು ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ವಿ. ಆಲ್ರೆಡಿ 8 ಕಾಲಿಗೆಲ್ಲ ಬಿಸಿಲು ಏರ್ತಾ ಇತ್ತು. ಸೊ ಅಷ್ಟೊತ್ತಿಗೆ ನಮಗೆ ಸಾಕಪ್ಪ ಅನಿಸೋದು ಹೇಗೆ ಹೋಗೋದು ಏನು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಹೋಗ್ತಾ ದಾರಿಲಿ ನಮ್ಮ ದೊಡ್ಡಮ್ಮರು ನಡ್ಕೊಂಡು ಹೋಗ್ತಾ ಇದ್ರು ಅವ್ರ ಮಕ್ಕಳ ಸೈನ್ಯನ ಕಟ್ಕೊಂಡು. ಹಾಗಾಗಿ ಅವ್ರನ್ನ ಮಕ್ಕಳನ್ನೆಲ್ಲ ಗಾಡೀಲಿ ಕೂಡಿಸಿ ನಾನು ನಮ್ಮ ದೊಡ್ಡಮ್ಮ ಮತ್ತು ನನ್ನ ದೊಡ್ಡ ಮಗಳನ್ನ ಕರ್ಕೊಂಡು ನಡ್ಕೊಂಡೇ ಹೋಗಿದ್ದು. ಮಧ್ಯದಲ್ಲಿ ನಮ್ಮ ದೊಡ್ಡಮ್ಮರು ಅಷ್ಟೇ, ಅವ್ರ ಹಸ್ಬೆಂಡ್ ಬಂದರು ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡಪ್ಪ ಹೋಗಿಬಿಟ್ರು. ಮತ್ತು ನಾನು ನನ್ನ ದೊಡ್ಡ ಮಗಳು ಮತ್ತು ಅವ್ರ ಮೊಮ್ಮಗ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಅವನಿಗೆ ಹತ್ತಿರ ಹೋದಂಗೆಲ್ಲ ಮನೆ ಎಲ್ಲಿದೆ ಅಂದರೆ ತೋರಿಸ್ತಾ ಹೋಗ್ತಾ ಇದ್ದ. ಅವನಿಗೆ ಇನ್ನೂ ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಆದರೂ ನಾನು ಏನು ಕೇಳಿದ್ರು ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇದ್ದ. ಕೆಲವೊಂದು ಸಲ ಮಕ್ಕಳಿಗೆ ಏನೆಲ್ಲ ಗೊತ್ತು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವನ ಜೊತೆ ಮಾತಾಡ್ಕೊತ ಮನೆಯೂ ತಲುಪಿಬಿಟ್ಟೆ. ಹಾಗೆ ಟಿಫನಿಗೋಸ್ಕರ ಉಪ್ಪಿಟ್ಟನ್ನ ಮಾಡಿದ್ರು. ಇವತ್ತು ನಾವು ಮನೇಲಿ ಏನೂ ಟಿಫನ್ನ ಮಾಡಿರಲಿಲ್ಲ, ಯಾಕಂದರೆ ಬೇಗ ಹೋಗಿದ್ವಲ್ಲ. ಹಾಗಾಗಿ ಅಲ್ಲೇ ಹೋಗಿ ಟಿಫನ್ನ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಟಿಫನ್ನ ಮಾಡಿದ್ವಿ. ಸೊ ಟಿಫನಿಗೆ ಉಪ್ಪಿಟ್ಟನ್ನ ಮಾಡಿದರು. ನಮ್ಮ ಮನೆಯವ್ರ ಜೊತೆಗೆ ನನ್ನ ಚಿಕ್ಕ ಮಗಳು ತಿಂತಾಯಿದ್ಲು, ನನ್ನ ಜೊತೆಗೆ ದೊಡ್ಡ ಮಗಳು ತಿಂತಾಯಿದ್ಲು. ಆಲ್ರೆಡಿ ನಮ್ಮ ಅತ್ತೆಯವರು ಟಿಫನ್ನ ಮುಗಿಸ್ಕೊಂಡು ಕುತ್ಕೊಂಡಿದ್ರು ಅಲ್ಲೇ. ಚೆನ್ನಾಗಿತ್ತು, ತಿಂದ್ಕೊಂಡ್ವಿ. ಬಿಸಿಲಲ್ವ, ಜಾಸ್ತಿ ಏನು ಹೋಗಲ್ಲ. ಆದರೂ ಹೊಟ್ಟೆ ಕೇಳಲ್ವಲ್ಲ, ಮಧ್ಯಾಹ್ನ ಲೇಟ್ ಆಗಿಬಿಡುತ್ತೆ ಊಟದ್ದು ಅಂತ ಹೇಳ್ಬಿಟ್ಟು ಟಿಫನ್ನ ಮುಗಿಸ್ಕೊಂಡ್ವಿ ನಾನು ನಮ್ಮ ಮನೆಯವರು. ಇವರು ನಮ್ಮ ಅಕ್ಕ, ಅಂದರೆ ನಮ್ಮ ಮನೆಯವರ ಅತ್ತಿಗೆ. ಸೊ ನಾನು ವಿಡಿಯೋ ಮಾಡೋದನ್ನು ನೋಡಿ ತಮಾಷೆ ಮಾಡ್ತಾಯಿದ್ರು, ಹಾಗಾಗಿ ಅವ್ರನ್ನೂ ತೋರಿಸಿದೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಎಲ್ಲ ದೇವ್ರ ಸಾಮಗ್ರಿಗಳನ್ನ, ಅಂದರೆ ಸಾಮಾನುಗಳ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾವು ಬೇಗನೆ ಹೋಗಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿಬಿಡ್ತು. ನಮಗೆ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ದಾಸಪ್ಪನವ್ರು ಬೇಕು. ಅವರು ಬರೋದು ಲೇಟ್ ಆಗಿಬಿಡ್ತು. ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಲೇಟ್ ಆಗಿದ್ದು. ಸೊ ಅವ್ರು ಬರೋ ತಡನೇ ನಾವು ಎಲ್ಲ ಕಾರ್ಯಕ್ರಮಗಳನ್ನೂ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಈ ಕಾರ್ಯಕ್ರಮ ಬಂದು ದೇವಸ್ಥಾನದಲ್ಲಿ ನಡೀತಿರೋದು, ಆಂಜನೇಯನ ದೇವಸ್ಥಾನದಲ್ಲಿ. ಯಾವುದು ಅಂತಂದರೆ ವಡಕ್ರಾಯನ ದೇವಸ್ಥಾನ ಅಂತೇಳಿ ಇಲ್ಲಿರೋದು ಆಂಜನೇಯನ ದೇವಸ್ಥಾನ. ತುಂಬ ಪುರಾತನವಾದಂಥ ದೇವಸ್ಥಾನ. ಅಲ್ಲಿ ಮಾಡಿದ್ರಾಯಿತು ಅಂತೇಳಿ ಅಂದ್ಕೊಂಡಿದ್ದು. ಸೊ ಈಗೆಲ್ಲರೂ ಅಲ್ಲಿಗೆ ಒಟ್ಟಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮನ ಮುಗಿಸ್ಕೋಬೇಕಾಗತ್ತೆ ನಾವು. ಅವ್ರು ಬಂದ ತಕ್ಷಣ ಅವ್ರದ್ದು ಏನು ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡಿದ್ರು ಮನೆಯಿಂದನೇ. ಹಾಗೆ ಅವರು ಅಡುಗೆನ ಮನೆಯಲ್ಲೇ ಮಾಡಿಸಿರೋದು. ಅಂದರೆ ಹೋಗಿ ಪೂಜೆನ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದೇ ಊಟ ಮಾಡಿಬಿಟ್ರಾಯಿತು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಟೈಮ್ ಬೇರೆ ಭಾಳ ಆಗಿತ್ತು. ಹಾಗಾಗಿ ಬೇಗ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಂಡು ರಿಟರ್ನ್ ಬಂದ್ರಾಯಿತು ಅಂಥೇಳಿ ಹೋಗ್ತಾ ಇದ್ವಿ. ಮೊದಲಿಗೆ ದಾಸಪ್ಪನವರು ಅವ್ರ ಜಾಗಟೆನ ಮತ್ತು ಶಂಖನ ಊದ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಇದ್ರ ಬಂದು ಗೋವಿಂದ ಗೋವಿಂದ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರ ಹಿಂದ್ಗಡೆ ಏನು ಮುದ್ರೆನ ಹಾಕಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಆ ಮಕ್ಕಳ ಕೈಯಲ್ಲಿ ದೇವ್ರ ಸಾಮಗ್ರಿಗಳೇನು ತೊಗೊಂಬಂದಿರ್ತಾರಲ್ಲ, ಕೆಲವೊಂದನ್ನು ಅವ್ರ ತಲೆ ಮೇಲೂ ಓಡಿಸಿರ್ತಾರೆ. ಸೇಮ್ ಇಬ್ಬರು ಮಕ್ಕಳು ಹೊತ್ಕೊಂಡು ಮುಂದೆ ಹೋಗ್ತಾಯಿದ್ರು. ಸೊ ನಾವೆಲ್ಲ ಹಿಂದೆ ಹೋಗ್ತಾ ಇದ್ವಿ. ತುಂಬ ಜನ ಹೋಗ್ತಾ ಇರೋದು. ನಾವೆಲ್ಲ ನಡ್ಕೊಂಡೇ ಹೋಗಿದ್ದು. ಸುಮಾರು ಒಂದು 1/2 ಅವರ್ ಆಗ್ಬೋದು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ. ಅಂದರೆ ನಡ್ಕೊಂಡು ಹೋಗೋದ್ರಿಂದ ಒಂದು ಅರ್ಧ ಗಂಟೆ ಆಗುತ್ತೆ. ಗಾಡಿ ಮೇಲೆ ಹೋದರೆ ಆರಾಮ್ಸೆ ಹೋಗ್ಬೋದು. ನಾವೆಲ್ಲರೂ ನಡ್ಕೊಂಡೇ ಹೋಗ್ತಾ ಇರೋದು ಮಕ್ಕಳ ಜೊತೆಗೆ. ನೋಡ್ತಾ ಇರ್ಬೋದು, ನಾವೆಲ್ಲ ನಡ್ಕೊಂಡು ಮುಂದೆ ಒಂದು ಸ್ವಲ್ಪ ಜನ, ಹಿಂದೆ ಒಂದು ಸ್ವಲ್ಪ ಜನ, ಮಧ್ಯದಲ್ಲಿ ಒಂದು ಸ್ವಲ್ಪ ಜನ ಅಂತ ಹೋಗ್ತಾ ಇದ್ವಿ. ಸೊ ಇಲ್ಲಿ ಹೋಗ್ತಾ ದಾರಿಲಿ ಬರ್ಮಪ್ಪ ಅಂತ ಏನು ಗುಂಡಿಕಲ್ಲು ಅಂತ ಕರಿತೀವಿ. ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ.
ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಇದನ್ನು ಮುಂದೆ ಆಸೆ ಹೋದರೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದ್ರ ಮುಂದ್ಗಡೆನೇ ಹೋಗಬೇಕು ಅನ್ನೋ ವಾಟಿಕೆ. ಹಾಗಾಗಿ ಅಲ್ಲಿ ಹೋಗ್ತಾ ಅದನ್ನು ಪೂಜೆ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೊರಟ್ವಿ. ಫೈನಲಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ತುಂಬ ಜನ ಆಲ್ರೆಡಿ ಬಂದು ಅಲ್ಲಿ ಕಾಯ್ತಾಯಿದ್ರು. ಮೊದಲಿಗೆ ಟೈಮ್ ಬೇರೆ ಹೇಳ್ಬಿಟ್ಟಿದ್ರು ಬೇಗ ಅಂತ, ಬಟ್ ನಾವು ಹೋಗೋಷ್ಟೊತ್ತಿಗೆ ಟೈಮ್ ಆಗಿರೋದ್ರಿಂದ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಅದೇ ಆಂಜನೇಯನ ದೇವಸ್ಥಾನ ಒಡಕರಾಯನ ಗುಡಿ. ಅದ್ರ ಒಳಗಡೆನೇ ನಮಗೆ ಇಲ್ಲಿ ರಂಗನಾಥ ಸ್ವಾಮಿ ಅಂದರೆ ಮಲಗಿರೋ ರಂಗನಾಥನ ಸ್ವಾಮಿ ಮೂರ್ತಿನೂ ನೋಡ್ಬೋದು. ಹಾಗೆ ಆ ದೇವಸ್ಥಾನದಲ್ಲಿ ಶ್ರೀರಾಮ ಶಿಲೆ ಅಂತ ಹೇಳಿ ಕಲ್ಲು ಕೂಡ ಇತ್ತು, ನೋಡ್ತಾ ಇರ್ಬೋದು. ತೇಲುವಂಥ ಕಲ್ಲು ಅದು. ಅದನ್ನೆಲ್ಲ ನೋಡಿಕೊಂಡು ಅಷ್ಟೊತ್ತಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ಮುದ್ರೆ ಹಾಕ್ಸೋಂಥ ಮಕ್ಕಳೆಲ್ಲ ದೇವಸ್ಥಾನ ಎಂಟ್ರಿ ಕೊಟ್ಟರು. ಆ ಪೂಜೆ ಕಾರ್ಯಕ್ರಮವೂ ಸ್ಟಾರ್ಟ್ ಆಯಿತು. ಸ್ವಲ್ಪ ಈ ಪೂಜೆ ಯಾಕೆ ಮಾಡ್ತೀವಿ ಅನ್ನೋದನ್ನು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಮದುವೆಗಿಂತ ಮುಂಚೆ ಗಂಡು ಮಕ್ಕಳಿಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಮುದ್ರೆ ಹಾಕ್ಸೋ ಕಾರ್ಯಕ್ರಮನ ಅಂತ ಮಾಡ್ತಾರೆ. ಅಂದರೆ ಕೆಲವೊಂದು ಇದೇ ವಯಸ್ಸಲ್ಲಿ ಮಾಡಬೇಕು, ಇದೇ ವರ್ಷನೇ ಮಾಡಬೇಕು ಅಂತ ಏನೂ ಇಲ್ಲ. ಅವರ ಮನೆ ಅನುಕೂಲ ತಕ್ಕಂಗೆ, ಪರಿಸ್ಥಿತಿ ತಕ್ಕಂಗೆ ಅವರು ಮಾಡ್ಕೊಳ್ತಾರೆ. ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಒಂದೊಂದು ಏಜಲ್ಲಿ ಮಕ್ಕಳಿಗೆ ಈ ಮುದ್ರೆನ ಹಾಕಿಸ್ತಾರೆ. ಅಂದರೆ ಒಂದು ತಿಳುವಳಿಕೆ ಬರೋಂಥ ಏಜಲ್ಲಿ ಈ ಮುದ್ರೆನ ಹಾಕ್ಸೋದ್ರಿಂದ ಒಳ್ಳೆಯದು. ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ ಯಾಕೆ ಈ ಪೂಜೆನ ಮಾಡಿಸ್ಕೊಳ್ತಾ ಇದ್ವಿ, ಯಾಕೆ ನಮ್ಗೆ ಈ ಥರ ಮಾಡ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ತಾರೆ. ಕೆಲವೊಂದು ಮನೆಗಳಲ್ಲಿ ಹೆಂಗಂದರೆ ಅಣ್ಣ ತಮ್ಮನ ಮಕ್ಕಳನ್ನ ಸೇರಿಸ್ಬಿಟ್ಟು ಒಟ್ಟಿಗೆ ಮಾಡ್ತಾರೆ. ಅಂದರೆ ಒಂದೇ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಿಗೆ ಮಾಡಬೇಕು ಅಂತ ಏನೂ ಇಲ್ಲ, ಅಣ್ಣ ತಮ್ಮನ ಮಕ್ಕಳಿಗೂ ಮಾಡ್ಬೋದು. ಹಾಗಾಗಿ ಇಬ್ಬರು ಮಕ್ಕಳು ಮೆಚುರಿಟಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಏಜಿಗೆ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಹಾಗಾಗಿ ಒಂದು ಮಗು ದೊಡ್ಡವನಾಗಿರ್ತಾನೆ, ಇನ್ನೊಂದು ಮಗು ಸಣ್ಣವನಾಗಿರ್ತಾನೆ. ಕೆಲವೊಂದು ಸಲ ತುಂಬ ದೊಡ್ಡ ಕುಟುಂಬ ಆಗಿದ್ದಾಗ 4 ಜನನ, ಇಬ್ಬರನ್ನ ಅಥವಾ 6 ಜನನ ಸೇರಿಸಿ ಕೂಡ ಮಾಡ್ಬೋದು. ಯಾಕಂದರೆ ಪದೇ ಪದೇ ಖರ್ಚು ಮಾಡೋಕ್ಕಾಗಲ್ಲ, ತುಂಬಾ ಖರ್ಚು ಬರುತ್ತೆ. ಊಟದ ಖರ್ಚಾಗಿರ್ಬೋದು, ದೇವರು ಕಾರ್ಯಕ್ರಮದ ಖರ್ಚಾಗಿರ್ಬೋದು. ಹಾಗಾಗಿ ಅದನ್ನು ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಂಥದ್ದು ಜಾಸ್ತಿ ಇದನ್ನು. ಹಾಗಾಗಿ ಇಲ್ಲಿ ಇಬ್ಬರು ಮಕ್ಕಳದು ಮಾಡ್ತಾಯಿದ್ರು. ಇವ್ರು ಬಂದುಬಿಟ್ಟು ನಮ್ಮ ಮಾವನವರ ತಂಗಿ ಮೊಮ್ಮಕ್ಕಳು. ಸೊ ಆಲ್ರೆಡಿ ಚಿಕ್ಕ ಹುಡುಗ ಸ್ವಲ್ಪ ಹೆದರ್ಕೊಳ್ತಾ ಇದ್ದ. ಅದರಲ್ಲೂ ಈ ಮುದ್ರೆ ಹೇಗೆ ಅಂತಂದರೆ ನಮ್ಮದು ಕಾಸು ಬಿಟ್ಟು ಚಕ್ರ ಮತ್ತು ಶಂಖನ ಆ ಕಡೆ ಭುಜದ ಮೇಲೊಂದು, ಈ ಕಡೆ ಭುಜದ ಮೇಲೊಂದು ಇಡೋಂಥದ್ದು. ಹಾಗಾಗಿ ಎಲ್ಲರೂ ರೇಗಿಸ್ತಾ ಇದ್ದರು. ಆವಾಗ ಅವನು ಹೆದರ್ಕೊಂಡು ಅಳ್ತಾ ಇದ್ದ ಬೇಡ ಬೇಡ ಅಂತ. ದೊಡ್ಡವನಿಗೆ ಅರ್ಥ ಆಗ್ತಾಯಿತ್ತು, ಹಾಗಾಗಿ ಅವನು ಸುಮ್ಮನೆ ಕೂತ್ಕೊಂಡಿದ್ದ. ಆ್ಯಕ್ಚುಲಿ ಈ ಥರ ಕಾರ್ಯಕ್ರಮನ ಮಾಡಿದರೆ ನಮ್ಮಲ್ಲಿ ಅರ್ಧ ಮದುವೆ ಆದಂಗೆ ಅನ್ನೋ ಅರ್ಥ. ಅಂದರೆ ನೆಕ್ಸ್ಟು ಅವನು ಯಾವ್ದು ಕಾರ್ಯಕ್ರಮಕ್ಕೂ ಸಮರ್ಥ, ಇನ್ಮೇಲೆ ಅವನು ಯಾವ ಕಾರ್ಯಕ್ರಮದಲ್ಲಾದರೂ ಭಾಗವಹಿಸ್ಬೋದು ಅಂತ ಅರ್ಥ. ಹಾಗೆ ಅವ್ರನ್ನ ಅಲ್ಲಿಂದ ಎಬ್ಬಿಸ್ಕೊಂಡು ಏನು ಗೆಸ್ಟ್ಗಳು ಬಂದಿರ್ತಾರಲ್ಲ ಅವರೆಲ್ಲ ಏನಾದರೂ ಮಕ್ಕಳಿಗೆ ಕೊಡಬೇಕು ಅಂತ ಹೇಳೋರಾದರೆ ಕೆಲವು ಜನ ಬಟ್ಟೆನ ತೊಗೊಂಬಂದಿರ್ತಾರೆ, ಇನ್ನು ಕೆಲವು ಜನ ದುಡ್ಡನ್ನ ಕೊಡ್ತಾರೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 2:15 ಆಗಿತ್ತು, ನೋಡ್ತಾ ಇರ್ಬೋದು ಟೈಮು. ಸೊ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ರಿಟರ್ನ್ ಮತ್ತೆ ನಾವು ಅವ್ರ ಮನೆಗೆ ಹೋದ್ವಿ. ಸ್ವಲ್ಪ ಕೆಲಸ ಇತ್ತು, ಕೆಲಸನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಿದ್ವಿ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಊಟನೂ ಅಷ್ಟೇ, ಎಲ್ಲ ಅಡುಗೆನೂ ಸಖತ್ತಾಗಿತ್ತು. ಹಾಗೆ ಮಂಡಕ್ಕಿ ತಿಂದು ಟೀ ಕುಡಿದು ನಮ್ಮ ಮನೆಯವರು ಮಾರ್ಕೆಟಿಗೆ ಹೋಗಿದ್ರು. ಅವ್ರು ಬರೋ ತನಕ ಅಲ್ಲೇ ಇದ್ದು ಎಲ್ಲರ ಜೊತೆಗೆ ಮಾತಾಡಿಕೊಂಡು ಸ್ವಲ್ಪ ಲೇಟಾಗೆ ಬಂದ್ವಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೋಡ್ತಾ ಇರ್ಬೋದು. ನಾವು ಮನೆಗೆ ಬರೋಷ್ಟೊತ್ತಿಗೆ ಇಬ್ಬರು ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ರು. ನಮ್ಮ ಅತ್ತೆಯವರು ಎದ್ದು ಹೊರಗಡೆ ಕೂತ್ಕೊಂಡಿದ್ರು. ಸ್ವಲ್ಪ ಜಗಳ ಮಾಡ್ಕೊಂಡಿದ್ರಂತೆ. ನಾವು ಒಂದು ಸ್ವಲ್ಪ ಹೊತ್ತಿಲ್ಲ ಅಂದರೆ ಆಯಿತು, ಬರೀ ಜಗಳ ಮಾಡ್ಕೊಳ್ಳೋದು. ಹಾಗಾಗಿ ಜಗಳ ಮಾಡ್ಕೊಂಡು ಇಬ್ಬರು ಮಲ್ಕೊಂಡಿದ್ದಾರೆ ಅಂತ ಹೇಳಿದರು. ನಾವು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಲ್ಲಿಂದನೇ ನಮಗೆ ಬಾಕ್ಸ್ನ ಕಳಿಸಿದ್ರು. ಅಂದರೆ ಅಡುಗೆ ಇನ್ನೂ ಉಳಿದಿತ್ತಲ್ಲ, ಹಾಗಾಗಿ ಮತ್ತೆ ಮನೆಗೆ ಹೋಗಿ ಏನು ಮಾಡ್ತೀಯ ನೈಟು ಅಂತ ಹೇಳಿಬಿಟ್ಟು ನಮಗೆ ಅನ್ನ ಸಾಂಬಾರು ಹುಗ್ಗಿನ ಕೊಟ್ಟು ಕಳಿಸಿದ್ರು. ಸಾಕಿತ್ತು. ಆ್ಯಕ್ಚುಲಿ ನಾವು ನೈಟ್ ಊಟ ಮಾಡೋದೇ ಡೌಟು, ಬಟ್ ಬೇಡ ಅಂತ ಹೇಳಿದ್ರು. ತೊಗೊಂಡು ಹೋಗು, ಭಾಳ ಇದೆ ಅಂತ ಹೇಳಿಕೊಟ್ರು. ನಮ್ಮ ಅಜ್ಜಿಯವರು ಮಜ್ಜಿಗೆ ಮಾಡ್ಕೊಂಡು ಮಕ್ಕಳಿಗೆ ಅವರು ಕುಡಿದಿದ್ರು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.